ಜ್ಞಾನ ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ, ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ. ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ, ಅಂತ ದೇವರಲ್ಲಿ ನನ್ನ ತಲೆಯು ಬಾಗಿದೆ, ನನ್ನ ತಲೆಯು ಬಾಗಿದೆ. ಯಾರ ಜ್ಞಾನ ಪಾಪ ಕರ್ಮ ಗೆದ್ದು ಶುದ್ಧವಾಗಿದೆ, ಅಮಿತವಾದ ಶಕ್ತಿಯಿಂದ ಸಕಲ ತತ್ವ ತಿಳಿದಿದೆ. ಲೋಕದಲ್ಲಿ ವೀತರಾಗ ಪೂಜ್ಯ ಪದವಿ ಹೊಂದಿದೆ, ಅಂತ ದೇವರಲ್ಲಿ ನನ್ನ ತಲೆಯು ಬಾಗಿದೆ, ನನ್ನ ತಲೆಯು ಬಾಗಿದೆ. जय बोलो अरिहंत परमेश टी भगवान की जय हो। जय बोलो पंच परमेश टी भगवान की जय हो। आचार्य भगवान श्री संत श्रोमणी आचार्य भगवान श्री विद्यासागर जी महाराज की जय हो। विद्या शिरोमणि आचार्य गुरु श्री समय सागर जी महाराज की जय हो। निर्यापक श्रमण मुनि श्री योग सागर जी, नियम सागर जी, सदा सागर जी आदि मुनिराजों की जय हो। समस्त मुनि संघ की जय हो। ಎಲ್ಲರಿಗೂ ಜೈ ಜಿನೇಂದ್ರ. ನಿನ್ನೆ ನಾವು ಈಗಾಗಲೇ ಚಂದ್ರಗುಪ್ತ ಮೌರ್ಯ ಮತ್ತು ಆತನ ಮಂತ್ರಿ ಚಾಣಕ್ಯನ ಬಗ್ಗೆ ತಿಳಿದುಕೊಂಡಿದ್ದೆವು. ಇವತ್ತು ನಾವು ಸಾಮ್ರಾಟ್ ಖಾರ್ವೇಲ್ನ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರಿಗೂ ಆವಾಜ್ ಸರಿಯಾಗಿ ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ. ಹಾ, ಆಯ್ತು. ಸಾಮ್ರಾಟ್ ಖಾರ್ವೇಲ್ನು ಯಾರಿದ್ದು? ಆತನು ಯಾವ್ಯಾವ ಗುಹೆಗಳನ್ನ ಮಾಡಿದ್ನು, ಜೈನ ಧರ್ಮಕ್ಕೆ ಆತನ ಕೊಡುಗೆಗಳು ಏನು ಅನ್ನೋದನ್ನ ನಾವು ಇವತ್ತಿನ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ. ಸಾಮ್ರಾಟ್ ಖಾರ್ವೇಲ್ ಅಂಥೇಳಿ ಈತನು ಕಳಿಂಗ ಚಕ್ರವರ್ತಿ ಸಾಮ್ರಾಟ್ ಮಹಾಮೇಘ ವಾಹನ ಖಾರ್ವೇಲ್ನು ಕ್ರಿಸ್ತ ಪೂರ್ವ 2ನೇ ಶತಮಾನದಲ್ಲಿ ಸರ್ವಾಧಿಕ ಶಕ್ತಿಶಾಲಿ, ಪ್ರತಾಪಿ ಹಾಗೂ ದಿಗ್ವಿಜಯಿ ನರೇಂದ್ರನಾಗಿದ್ದನು. ಈತನು ಯಾರಾಗಿದ್ದ ಅಂದ್ರ ಕಳಿಂಗದ ಚಕ್ರವರ್ತಿಯಾಗಿದ್ದ. ಯಾರ? ಸಾಮ್ರಾಟ್ ಖಾರ್ವೇಲ್. ಈತನ ಕಾಲ ಯಾವುದು? 2ನೇ ಶತಮಾನ, ಕ್ರಿಸ್ತ ಪೂರ್ವ 2ನೇ ಶತಮಾನದಲ್ಲಿ ಇಲ್ಲದ್ರೆ ಸಾಮ್ರಾಟ್ ಖಾರ್ವೇಲ್ನಾಗಿದ್ದಾನೆ. ಈತನು ಅತ್ಯಂತ ಶಕ್ತಿಶಾಲಿಯಾಗಿದ್ದನು, ಪ್ರತಾಪಿ ಮತ್ತು ದಿಗ್ವಿಜಯ ರಾಜನಾಗಿದ್ದನು. ಜೊತೆಗೆ ಅವನು ಮಹರ್ಷಿ ಪರಮ ಜನಭಕ್ತನೂ ಆಗಿದ್ದನು. ರಾಜರ್ಷಿ ಪರಮ ಜನಭಕ್ತನೂ ಆಗಿದ್ದನು. ಆತನು ಏನಾಗಿದ್ದಂದ್ರೆ ರಾಜರ್ಷಿ ಅಂದ್ರೆ ರಾಜ ಋಷಿಯ ಪರಮ ಜಿನಭಕ್ತನಾಗಿದ್ದನು. ಅವನ ಕಾಲದಲ್ಲಿ ಕಳಿಂಗ ರಾಜ್ಯವನ್ನು ಭರತ ವರ್ಷದಲ್ಲಿಯೇ ಸರ್ವೋಪರಿ ಶಕ್ತಿಶಾಲಿ ರಾಜ್ಯವನ್ನಾಗಿ ಮಾಡಿದನು. ಆತನು ಏನ್ ಮಾಡಿದ್ದ? ಕಳಿಂಗ ದೇಶವನ್ನ ತನ್ನ
ರಾಜ್ಯವಾಳುತ್ತಿದ್ದ ಸಮಯದಲ್ಲಿ ಆತನು ಏನ್ ಮಾಡಿದ, ಕಳಿಂಗ ರಾಜ್ಯವನ್ನು ಅತ್ಯಂತ ಶಕ್ತಿಶಾಲಿ ರಾಜ್ಯವನ್ನಾಗಿ ಮಾಡಿದ್ದನು. ಇವನು ಲೋಕಹಿತ ಮತ್ತು ಧರ್ಮದ ಪ್ರವಾಹಣೆಗಾಗಿ ಅನೇಕ ಚಿರಸ್ಮರಣೀಯ ಕಾರ್ಯ ಮಾಡಿದ್ದಾನೆ. ಈತನು ಲೋಕಹಿತ ಮತ್ತು ಧರ್ಮದ ಪ್ರವಾಹಣೆ ಸಲುವಾಗಿಲ್ಲದ್ರೆ ಜನರ ಈ ಜಗತ್ತಿನ ಲೋಕದ ಹಿತದ ಸಲುವಾಗಿ ಮತ್ತು ಜನಗಳ ಸಲುವಾಗಿ ಮತ್ತು ಧರ್ಮದ ಪ್ರಭಾವನೆಗಾಗಿ ಅನೇಕ ಆತನು ಕಾರ್ಯಗಳನ್ನು ಮಾಡಿದ್ದಾನೆ. ಆ ಕಾರ್ಯಗಳಲ್ಲಿ ಮೇನ್ ಆಗಿ ಅಂದ್ರೆ ಜೈನ ಧರ್ಮದ ಬಗ್ಗೆ ಏನ್ ಕಾರ್ಯಗಳನ್ನು ಮಾಡಿದ್ದಾನೆ ಅನ್ನೋದನ್ನು ನಾವು ನೋಡಿಕೊಳ್ಳೋಣ. 18ನೇ ತೀರ್ಥಂಕರಾದ ಇಲ್ಲೊಂದು ಇದು ಬಿಟ್ಟು ಹೋಯ್ತು. ವರ್ತಮಾನದಲ್ಲಿ ಇದೇ ಒಡಿಸ್ಸಾ ರಾಜ್ಯ ಕಳಿಂಗ ದೇಶದೊಡನೆ ಜೈನ ಧರ್ಮದ ಸಂಬಂಧ ಪ್ರಾಚೀನವಾಗಿದೆ. ಅಂದ್ರೆ ಒಡಿಸ್ಸಾ ರಾಜ್ಯ ಏನಿದೆಲ್ಲ ಇದು ಕಳಿಂಗ ದೇಶದ ಜೊತೆ ಇಲ್ಲದ್ರೆ ಬಹಳ ಪ್ರಾಚೀನ ಸಂಬಂಧ ಇದೆ ಅಂತ ಹೇಳಿದ್ದಾರೆ. 18ನೇ ತೀರ್ಥಂಕರಾದ ಅರನಾಥರ ಮೊದಲ ಪಾರಣೆ ಇದೇ ರಾಯಪುರದಲ್ಲಿ ಆಗಿದ್ದು ಇದರ ಉಲ್ಲೇಖ ಮಹಾಭಾರತದಲ್ಲಿ ಸಿಗುವ ಕಳಿಂಗದ ರಾಜಧಾನಿ ರಾಯಪುರದಲ್ಲಿದೆ. ಅಂದ್ರೆ 18ನೇ ತೀರ್ಥಂಕರ ಯಾರಿದ್ರು? ಅರನಾಥರು ಇಲ್ಲದ್ರ ಉಪವಾಸ ಆದ ನಂತರ ಪಾರಣೆ ಅಂತ ಹೇಳ್ತಾರೆ. ಉಪವಾಸ ಆದ ನಂತರ ಇಲ್ಲದ್ರೆ ಒಂದು ಉಪವಾಸ ಆದ ನಂತರ ಮರನೇ ದಿನ ಏನ್ ಆಹಾರ ಮಾಡ್ತಾರಲ್ಲ ಅದಕ್ಕೆ ಪಾರಣೆ ಅಂತ ಹೇಳ್ತಾರೆ. ಆ ಪಾರಣೆಯನ್ನು ರಾಯಪುರದಲ್ಲಿ ಮಾಡಿದ್ರು ಅಂತ ಹೇಳ್ತಾರೆ. ಆ ರಾಯಪುರ ಯಾವ್ದಂದ್ರೆ ಮಹಾಭಾರತದಾಗ ಕಳಿಂಗ ದೇಶ ಅಂತ ಹೇಳಿತ್ತಲ್ಲ, ಆ ಕಳಿಂಗ ದೇಶದ ರಾಜಧಾನಿ ರಾಯಪುರ ಅಂತ ಹೇಳಿತ್ತು. ಈ ರಾಯಪುರ ಎರಡು ಒಂದೇ ಇದಾವೆ. ಇಲ್ಲಿಗೆ ತೀರ್ಥಂಕರ್ ಪಾರ್ಶ್ವನಾಥರು ಮಹಾವೀರರು ಪಾದಾರ್ಪಣೆ ಮಾಡಿದ್ದರು. ಇಲ್ಲಿ ತೀರ್ಥಂಕರ್ ಪಾರ್ಶ್ವನಾಥ ಮತ್ತು ಮಹಾವೀರ ಇಬ್ರು ಜನ ಬಂದಿದ್ರು ಅಂತ ಹೇಳಲಾಗುತ್ತದೆ ಎಂಬ ಮಾನ್ಯತೆ ಕೂಡ ಇದೆ. ಖಾರ್ವೇಲಿನ ಜನ್ಮ ಕ್ರಿಸ್ತ ಪೂರ್ವ 1990ರ ಸುಮಾರಿಗೆ ಆಗಿದೆ. ಇವು ಕ್ರಿಸ್ತ ಪೂರ್ವ ಅಂತ ಹೇಳಿ ಏನ್ ಬರ್ತಾವಲ್ಲ, ಈ ಕ್ರಿಸ್ತ ಪೂರ್ವಗಳು ಏನಾಗ್ತಾವಂದ್ರೆ ಇಳಿತಾ ಬರ್ತವೆ. ಅಂದ್ರೆ 220 ಇದ್ರೆ 100 ಅವರ ವಯಸ್ಸು 30 ವರ್ಷಕ್ಕೆ ಬರೋದ್ರಾದ್ರೆ ಅದು 190ಕ್ಕೆ ಬರುತ್ತೆ. ಹೀಗೆ 200 ಅಂತ ಹೇಳಿದ್ರೆ ಕ್ರಿಸ್ತ ಪೂರ್ವ 200 ಅಂತ ಹೇಳಿದ್ರೆ ಅವ್ರ ವಯಸ್ಸು 50 ವರ್ಷದಾಯ್ತು ಅಂದ್ರೆ ಕ್ರಿಸ್ತ ಪೂರ್ವ 150 ವರ್ಷ ಅಂತ ಹೇಳ್ತಾರೆ. ಹೀಗಿಲ್ಲದ್ರೆ ಅದು ಕಡಿಮೆ ಆಗುತ್ತಾ ಬರ್ತದೆ. ಕ್ರಿಸ್ತ ಶಕ ಅಂದರೆ ಸಂಖ್ಯೆಯು ಹೆಚ್ಚಾಗುತ್ತಾ ಹೋಗ್ತದೆ ಮತ್ತು ಕ್ರಿಸ್ತ ಪೂರ್ವ ಅಂದ್ರೆ ಕಡಿಮೆ ಆಗುತ್ತಾ ಬರ್ತದೆ. ಕ್ರಿಸ್ತ ಪೂರ್ವ 190ರ ಸುಮಾರಿಗೆ ಆಗಿದೆ. ಅಂದ್ರೆ ಕ್ರಿಸ್ತ ಪೂರ್ವ 190ನೇ ವರ್ಷದಲ್ಲಿ ಇಲ್ಲಾದ್ರೆ ಖಾರ್ವೇಲಿನ ಜನನವಾಯಿತು. 15ನೇ ವಯಸ್ಸಿನಲ್ಲಿ ಯುವರಾಜನ ಪದವಿಗೆ ಏರಿದ್ದನು. ಈತ 15ನೇ ವರ್ಷದಾಗಿಲ್ಲಾದ್ರೆ ಯುವರಾಜನ ಪದವಿಗೆ ಏರಿದ್ದನು. ಅಲ್ಲಿ ಮತ್ತು 24ನೇ ವಯಸ್ಸಿಗೆ ರಾಜ್ಯಾಭಿಷೇಕವಾಯಿತು. 24ನೇ ವಯಸ್ಸದಾಗಿಲ್ಲಾದ್ರೆ ಈತನಿಗೆ ರಾಜ ಅಂತ ಹೇಳಿ ಪಟ್ಟಾಭಿಷೇಕ ಆಯಿತು. ತಾತ ಕ್ಷೇಮರಾಜನ ಮುಂದೆ ತಂದೆ ವೃದ್ಧಿರಾಜನು ಮೃತ್ಯುವಶನಾದನು. ಅಂದ್ರೆ ಈತನ ತಂದೆ ಹೆಸರೇನಿತ್ತು? ವೃದ್ಧಿರಾಜ ಅಂತ ಹೇಳಿ ಇತ್ತು. ಈತನ ತಾತನ ಹೆಸರು ಕ್ಷೇಮರಾಜ ಅಂತ ಹೇಳಿ ಇತ್ತು. ಈ ಕ್ಷೇಮರಾಜನ ಮುಂದೆ ಇಲ್ಲಾದ್ರೆ ವೃದ್ಧಿರಾಜ ಮರಣವನ್ನು ಒಪ್ಪಿದ. ಅದಾದ ನಂತರ ಏನ್ ಮಾಡ್ತಾರೆ, ಮೊಮ್ಮಗನಿಗೆ ಇಲ್ಲದ್ರೆ ಮೊಮ್ಮಗ ಖಾರ್ವೇಲ್ ಅಂತ ಹೇಳಿದ್ದಲ್ಲ, ಈತನಿಗೆ ಪಟ್ಟಾಭಿಷೇಕವನ್ನ ಮಾಡ್ತಾರೆ. ಕ್ರಿಸ್ತ ಪೂರ್ವ 152ರ ನಂತರ ನರೇಶನು ಎಷ್ಟು ವರ್ಷ ಬದುಕಿದ್ದ, ಏನೇನು ಮಾಡಿದ ಎನ್ನುವ ವಿಷಯ ಉಪಲಬ್ಧ ಇಲ್ಲ. ಅಂದ್ರೆ ಕ್ರಿಸ್ತ ಪೂರ್ವ ಈತನ ಕಾಲಾವಧಿ ಎಷ್ಟು ತೋರಿಸ್ತಾ ಇದ್ದಾರೆ ಇಲ್ಲಿ? 190ರಿಂದ 152. ಅಂದ್ರೆ
ಈತನ ವಯಸ್ಸು ಬಹಳ ಅಂದ್ರೆ 38 ವರ್ಷ ಏನಿತ್ತಲ್ಲ, ಆ 38 ವರ್ಷದ ಕಾಲಾವಧಿಯಲ್ಲಿ ಅವನಿಗೆ ಎಷ್ಟೊಂದು ಸಮಯ ಇತ್ತಲ್ಲ ಅಷ್ಟೊಂದು ಅದರಲ್ಲಿ ಏನೇನು ಕೊಡುಗೆಗಳನ್ನ ಕೊಟ್ಟಿದ್ದಾನೆ, ಏನೇನು ಕಾರ್ಯಗಳನ್ನ ಮಾಡಿದ್ದಾನೆ, ಅದು ಮಾತ್ರ ನಮಗೆ ದೊರಕಿದೆ. ಅಲ್ಲಿಂದ ಮುಂದೆ 152ರ ನಂತರ, ಕ್ರಿಸ್ತ ಪೂರ್ವ 152ರ ನಂತರ ಆತ ಬದುಕಿದ್ದೋ ಅಥವಾ ಆತನ ಕಾರ್ಯಗಳನ್ನ ಮತ್ತೆ ಏನು ಮಾಡಿದೋ ಅನ್ನೋದನ್ನ ಇದರಲ್ಲಿ ಇನ್ನೂ ಉಲ್ಲೇಖ ಅವರಿಗೆ ದೊರೆತಿಲ್ಲ ಅಂತ ಹೇಳಿದ್ದಾರೆ. ಸಾಮ್ರಾಟ್ ಖಾರ್ವೇಲ್ನ ವಿಶ್ವಶ್ರುತ ಶಿಲಾಲೇಖ ವರ್ತಮಾನದಲ್ಲಿ ಒರಿಸ್ಸಾ ರಾಜ್ಯದ ಪುರಿ ಜಿಲ್ಲೆಯ ಭುವನೇಶ್ವರದಿಂದ 3 ಮೈಲಿ ದೂರದಲ್ಲಿರುವ ಖಂಡಗಿರಿ ಮತ್ತು ಉದಯಗಿರಿ ಪರ್ವತದ ಉತ್ತರ ಭಾಗದಲ್ಲಿರುವ ಹಾತಿ ಗುಫಾ ಎಂಬ ವಿಶಾಲ ಪ್ರಾಚೀನ ಗುಹಾ ಮಂದಿರದ ಎದುರಿಗೆ ಮೇಲ್ಛಾವಣಿಗಳಲ್ಲಿ 17 ಸಾಲಿನಲ್ಲಿ 84 ಅಡಿ ಎತ್ತರದ ಬಂಡೆಯ ಶಿಲಾಲೇಖವನ್ನು ಕೆತ್ತಿಸಿದ್ದಾನೆ. ಅಂದ್ರೆ ಇಲ್ಲಿ ಏನ್ ಹೇಳಿದ್ದಾರೆ, ಆತನ ಉಲ್ಲೇಖ ನಮಗೆ ಎಲ್ಲಿ ಸಿಕ್ಕಿದೆ? ಹಾತಿ ಗುಫಾ ಮಂದಿರದಲ್ಲಿ ಸಿಕ್ಕಿದೆ. ಹಾತಿ ಗುಫಾ ಮಂದಿರ ಎಲ್ಲಿದೆ? ಈಗಿನ ಒರಿಸ್ಸಾದಲ್ಲಿ ಭುವನೇಶ್ವರ ಅಂತ ಹೇಳಿ ಒಂದು ಊರಿದೆ. ಆ ಭುವನೇಶ್ವರದಿಂದ ಎಷ್ಟು 3 ಕಿಲೋಮೀಟರ್ ಮೇಲೆ, 3 ಮೈಲಿ ಮೇಲೆ ಇಲ್ಲಾದ್ರೆ ಖಂಡಗಿರಿ ಮತ್ತು ಉದಯಗಿರಿ ಅಂತ ಹೇಳಿ 2 ಪರ್ವತಗಳಿವೆ. ಆ ಪರ್ವತದ ಉತ್ತರ ಭಾಗದಲ್ಲಿ ಹಾತಿ ಗುಫಾ ಅಂತ ಹೇಳಿ ಒಂದು ಗುಹೆ ಇದೆ. ಆ ಗುಹೆ ಇಲ್ಲದ್ರೆ ಆ ಗುಹೆಯಲ್ಲಿ ಮೇಲ್ಛಾವಣಿಗಳಲ್ಲಿ 17 ಸಾಲಿನಲ್ಲಿ 84 ಅಡಿ ಎತ್ತರದ ಬಂಡೆಯ ಶಿಲಾಲೇಖವನ್ನು ಕೆತ್ತಿಸಿದ್ದಾನೆ. ಅಲ್ಲಾದ್ರೆ 84 ಅಡಿ ಎತ್ತರದ ಒಂದು ಶಿಲಾಲೇಖವನ್ನು ಕೆತ್ತಿಸಿದ್ದಾನೆ. ಅದರಲ್ಲಿ 17 ಸಾಲುಗಳಿವೆ. ಆ ಸಾಲದಾಗ ಇಲ್ಲದ್ರೆ ಅಲ್ಲಿಲ್ಲದ್ರೆ ಆತನ ಕೊಡುಗೆಗಳು ಏನು ಅನ್ನೋದನ್ನ ನಾವು ತಿಳ್ಕೊಬಹುದು. ಅಲ್ಲಿ ಇಲ್ಲದ್ರೆ ಆತನ ವ್ಯಕ್ತಿತ್ವದ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಲೇಖದ ಪ್ರಾರಂಭದಲ್ಲಿ ಅರಿಹಂತ ಮತ್ತು ಸರ್ವಸಿದ್ಧರಿಗೆ ನಮಸ್ಕಾರ ಮಾಡಲಾಗಿದೆ. ಆ ಲೇಖನದಲ್ಲಿ ಇಲ್ಲದ್ರೆ ಏನ್ ಮಾಡಿದ್ದಾರೆ ಅಂದ್ರೆ ಮೊದಲು ಅರಿಹಂತ ಮತ್ತು ಸಿದ್ಧ ಪರಮೇಷ್ಠಿಗಳಿಗೆ ನಮಸ್ಕಾರವನ್ನ ಮಾಡಿದ್ದಾರೆ. ಶಿಲಾಲೇಖದಲ್ಲಿರುವಂತೆ ಅವನ ರಾಜ್ಯ ಕಾಲದ 13 ವರ್ಷದಲ್ಲಿ ರಾಜರ್ಷಿಯು ಸುಪರ್ವತ ವಿಜಯ ಚಕ್ರದಲ್ಲಿ ಸ್ಥಿತ ಕುಮಾರಿ ಪರ್ವತದಲ್ಲಿ ತನ್ನ ರಾಜಭಕ್ತ ಪ್ರಜಾರ್ಜನರು ಪೂಜೆ ಮಾಡಲು ಅನಂತರ ಪುಣ್ಯ ಸ್ಮೃತಿಗಾಗಿ ನಿಷಿದ್ಧಿಕೆಗಳನ್ನು ನಿರ್ಮಾಣ ಮಾಡಿಸಿದ್ದಾನೆ. ಸಾರಿ, ಶಿಲಾಲೇಖನದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಆತನು 13 ವರ್ಷದಾಗಿದ್ದಾಗ ರಾಜರ್ಷಿ ಅಂತ ಹೇಳಿ ಒಬ್ರಿಲ್ಲದ್ರ ಅಲ್ಲಿ ರಾಜಋಷಿ ಅಂತ ಹೇಳಿ ಇದ್ರು, ಪರ್ವತದ ಮೇಲೆ ಇದ್ರು. ಪರ್ವತದ ಮೇಲೆ ಇದ್ದಾಗ ಅಲ್ಲಿಲ್ಲಾದ್ರೆ ಏನ್ ಮಾಡ್ತಾರೆ ಅವರು, ವಿಜಯ ಚಕ್ರದಲ್ಲಿ ಸ್ಥಿತ ಕುಮಾರಿ ಪರ್ವತದಲ್ಲಿ ಅದೇ ಪ್ರಾಂತ್ಯದಲ್ಲಿ ಒಂದು ಕುಮಾರಿ ಪರ್ವತ ಅಂತ ಹೇಳಿದೆ. ಆ ಪರ್ವತದಲ್ಲಿ ಇಲ್ಲಾದ್ರೆ ಏನು ರಾಜಭಕ್ತರು ಯಾರಿದ್ರು ಮತ್ತು ಪ್ರಜೆಗಳಿದ್ರು, ಅವರಿಗೋಸ್ಕರ ಇಲ್ಲಾದ್ರೆ ಅವರ ಪೂಜನ ಅದು ಮಾಡೋ ಸಲುವಾಗಿ ಇಲ್ಲಾದ್ರೆ ಅಲ್ಲಿ ಒಂದು ಅರಿಹಂತ ಭಗವಂತರ ಪುಣ್ಯ ಸ್ಮೃತಿಯನ್ನ ಮಾಡಿಟ್ಟಿದ್ರು, ಅಂದ್ರೆ ಮೂರ್ತಿಯನ್ನ ಮಾಡಿಟ್ಟಿದ್ರು. ಆ ಮೂರ್ತಿ ಮತ್ತು ಅನೇಕ ನಿಷೇಧಿಗೆ ಅಂತ ಹೇಳಿ ಹೇಳ್ತಾರೆ. ಆ ನಿಷೇಧಿಗಳನ್ನ ಅಂದ್ರೆ ಮೊದಲು ಮಂದಿರಗಳನ್ನ ಮಾಡ್ತಿದ್ರಲ್ಲ, ಆ ಮಂದಿರಗಳಲ್ಲಿ ಇಲ್ಲದ್ರೆ ಅಲ್ಲಿ ಮಂದಿರದಲ್ಲಿ ಏನ್ ಮಾಡ್ತಾ ಇದ್ರು, ಹೊರಗಡೆ ಇಲ್ಲದ್ರೆ ಕೆಲವೊಂದು ಮುನಿಗಳು ಇರ್ತಿದ್ರು. ಆ ಮುನಿಗಳ ಪಾದುಕೆ ಅಂತ ಹೇಳಿ ಅಂತಾರೆ. ಅಂದ್ರೆ ಆ ಮುನಿಗಳ ಪಾದ ಚಿಹ್ನೆಗಳನ್ನ ಇಡ್ತಾ ಇದ್ರು. ಆ ಪಾದ ಚಿಹ್ನೆಗಳಿಗೆ ನಿಷೇಧಿಕೆ ಅಂತ ಹೇಳಿ ಕರಿತಾ ಇದ್ರು. ಆ ನಿಷೇಧಿಕೆಗಳನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡಿದ್ದಾನೆ. ಮತ್ತು ಅರಿಹಂತ ಭಗವಾನರ ಮೂರ್ತಿಯನ್ನು ಅಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಕಳಿಂಗ ದೇಶದ ಮೇಲೆ ಇಲ್ಲಾದ್ರೆ ನನ್ನ ವಂಶರು ಏನ್ ಮಾಡೋದ ರಾಜ್ಯವನ್ನ ದಾಳಿ ಮಾಡ್ತಾರೆ. ದಾಳಿ ಮಾಡಿಲ್ಲಾದ್ರೆ ಅಲ್ಲಿ ಅರಿಹಂತ ಪರಮೇಷ್ಠಿ ಏನ್ ಮೂರ್ತಿ ಇತ್ತಲ್ಲ, ಆ ಮೂರ್ತಿಯನ್ನ ಅವರು ತೆಗೆದುಕೊಂಡು ಹೋಗ್ತಾರೆ. ಆ ಮೂರ್ತಿಯನ್ನ ತೆಗೆದುಕೊಂಡು ಹೋದ ನಂತರ ಅಲ್ಲಿ ಏನ್ ಮಾಡ್ತಾರೆ, ಆ ಮೂರ್ತಿಯ ನೆನಪಿಗಾಗಿಲ್ಲಾದ್ರೆ ಅರಿಹಂತ ಪರಮೇಷ್ಠಿರ
ಪಾದ ಚಿಹ್ನೆಗಳನ್ನ ಅಲ್ಲಿ ಇಡ್ತಾರೆ. ಅದಕ್ಕೆ ನಿಷೇಧಿಕೆ ಅಂತ ಹೇಳಿ ಹೇಳ್ತಾರೆ. ಜನರ ಪ್ರಯೋಜನಕ್ಕಾಗಿ ತಪೋಧನ ಮುನಿಗಳಿಗಾಗಿ ಗುಹೆಗಳನ್ನು ಮಾಡಿಸಿದ. ಜನರ ಯಾರಾದ್ರೂ ಅಲ್ಲಿ ಹೋಗಿ ಧ್ಯಾನ ತಪವನ್ನ ಮಾಡ್ಬೇಕಾದ್ರೆ ಅಲ್ಲಿ ಏನ್ ಮಾಡ್ತಾ ಅವ್ರ ಸಲುವಾಗಿ ಇಲ್ಲಾದ್ರೆ ಒಂದು ಗುಹೆಗಳನ್ನ ಅಂದ್ರೆ ಅಲ್ಲಿ ಗುಹೆಗಳನ್ನ ಕೆತ್ತಿಸಿದ್ದ. ಆಮೇಲೆ ಜೊತೆಗಿಲ್ಲಾದ್ರೆ ಮುನಿ ಮಹಾರಾಜರು ಬಂದ್ರೆ ಅವರಿಗೆ ಕೂಡ ಅಲ್ಲಿ ನಿಲ್ಲಲಿಕ್ಕೆ ಮಾಡ್ಲಿಕ್ಕೆ ಅಲ್ಲಿಯೂ ಕೂಡ ಅವರಿಗೆ ವ್ಯವಸ್ಥೆಯನ್ನ ಮಾಡಿದ್ದ. ಸ್ವತಃ ಶ್ರಾವಕ ವ್ರತವನ್ನು ಗ್ರಹಿಸಿದ್ದನು. ಸ್ವತಃ ಇಲ್ಲಾದ್ರೆ ಶ್ರಾವಕರ ಅಣುವ್ರತಗಳನ್ನ ಆತನು ತನ್ನ ಜೀವನದಲ್ಲಿ ಗ್ರಹಣೆ ಮಾಡಿದ್ದ. ಮತ್ತು ಅರ್ಹಂತರ ಮಂದಿರದ ಹತ್ತಿರವೇ ಒಂದು ವಿಶಾಲವಾದ ಮನೋಹರ ಸಭಾ ಮಂಟಪವನ್ನು ಮಾಡಿಸಿದ್ದಾನೆ. ಅರಿಹಂತರದ ಮಂದಿರ ಏನಿತ್ತಲ್ಲ ಅಂದ್ರೆ ಅರಿಹಂತರ ಮೂರ್ತಿಯನ್ನ ತೆಗೆದುಕೊಂಡು ಹೋಗಿದ್ರು. ನಂತರ ಏನ್ ಮಾಡ್ತಾರೆ, ಅರಿಹಂತರ ಮೂರ್ತಿಯನ್ನ ತೆಗೆದುಕೊಂಡು ಹೋದ ಕಾರಣ ಇಲ್ಲಾದ್ರೆ ಅಲ್ಲಿ ಪಾದ ಚಿಹ್ನೆಗಳನ್ನ ಮಾಡಿಸಿಟ್ಟಿದ್ರು. ಯಾರ ಖಾರ್ವೆಲ್ಲ ಆ ಅಲ್ಲಿ ಮಾಡಿಸಿದಂತ ಪಾದ ಚಿಹ್ನೆದ ಎದುರುಗಡೆನ ಅಲ್ಲಿಲ್ಲಾದ್ರೆ ಒಂದು ವಿಶಾಲವಾದ ಮನೋಹರವಾದ ಒಂದು ಸಭಾ ಮಂಟಪವನ್ನ ನಿರ್ಮಾಣ ಮಾಡಿದ್ದನು. ಅದಕ್ಕೆ ಅರ್ಕಾಸನ ಗುಹೆ ಅಂತ ಹೇಳಿ ಕರೆಯುತ್ತಿದ್ದರು. ಇದರ ಮಧ್ಯೆ ಒಂದು ಬಹುಮೂಲ್ಯ ರತ್ನ ಜಡಿತ ಮಾನಸ್ತಂಭವನ್ನು ಸ್ಥಾಪಿಸಿದ್ದಾರೆ. ಅಂದ್ರೆ ಇದ್ರ ನಡು ಸಭಾ ಮಂಟಪ ಏನಿತ್ತಲ್ಲ ಇದ್ರ ನಡು ಇಲ್ಲಾದ್ರೆ ಏನ್ ಮಾಡ್ತಾರೆ, ಒಂದು ರತ್ನ ಜಡಿತವಾದ ಮಾನಸ್ತಂಭವನ್ನು ನಿರ್ಮಾಣ ಮಾಡ್ತಾರೆ. ಮಹಾಮುನಿಗಳ ಸಮ್ಮೇಳನವನ್ನು ಮಾಡಿಸಿದ್ದ. ಅಲ್ಲಿಲ್ಲಾದ್ರೆ ಮಹಾಮುನಿಗಳ ಸಮ್ಮೇಳನ ಕೂಡ ಮಾಡಿಸಿದ್ದನು ಆತನು. ಮತ್ತು ಅಲ್ಲಿ ದ್ವಾದಶಾಂಗ ಶ್ರುತದ ವಾಚನವೂ ನಡೆಯುತ್ತಿತ್ತು. ಅಲ್ಲಿಲ್ಲಾದ್ರೆ ದಿನಾಲು ಸ್ವಾಧ್ಯಾಯ ನಡೆಯುತ್ತಿತ್ತು. ಮತ್ತು ಜಿನೇಂದ್ರ ಭಗವಾನರ ಉಪಾಸಕ ರಾಜರ್ಷಿಯು ಸ್ವತಃ ಭಿಕ್ಷು ರಾಜನೆಂದು ಹೇಳಿಕೊಂಡಿದ್ದಾನೆ. ಜಿನೇಂದ್ರ ಭಗವಾನರ ಉಪಾಸನೆ ಮಾಡಲಿಕ್ಕೆ ಅಲ್ಲಿ ಒಬ್ಬ ರಾಜ ಋಷಿ ಅಂತ ಹೇಳಿ ಇದ್ರು. ಆ ರಾಜ ಋಷಿ ಭಿಕ್ಷು ರಾಜ ಅಂತ ಹೇಳಿ ಆತನು ತನ್ನಷ್ಟಕ್ಕೆ ತಾನು ಹೇಳಿಕೊಂಡಿದ್ದಾನೆ. ಯಾಕಂದ್ರೆ ಆತ ಏನ್ ಮಾಡಿದ್ದಂದ್ರೆ ಖಾರ್ವೆಲ್ನಿಗೆ ಇಲ್ಲಾದ್ರೆ ಯಾವ ರೀತಿ ಆತನಿಗೆ ಯುದ್ಧ ಮಾಡ್ಬೇಕು ಅಥವಾ ಏನ್ ಮಾಡ್ಬೇಕು ಅನ್ನೋದ ಈ ರಾಜ ಋಷಿ ಇಲ್ಲಾದ್ರೆ ಧಾರ್ಮಿಕವಾಗಿ ಆ ಖಾರ್ವೆಲ್ನು ಯಾವ ರೀತಿ ಇರಬೇಕು ಅಂತ ಹೇಳಿ ಕೊಡೋದು ಈ ರಾಜ ಋಷಿ. ಈ ರಾಜ ಋಷಿನು ಇಲ್ಲಾದ್ರೆ ಏನ್ ಈ ರಾಜ ಋಷಿ ಇಲ್ಲಾದ್ರೆ ತನ್ನಷ್ಟಕ್ಕೆ ತಾನು ಭಿಕ್ಷು ರಾಜ ಅಂತ ಹೇಳಿ ಕರೆದುಕೊಳ್ತಿದ್ದ. ಯಾಕಂದ್ರೆ ರಾಜನಿಗೆ ಈತನು ಎಲ್ಲದರಲ್ಲಿ ಸಹಾಯ ಮಾಡ್ತಿದ್ದ. ಅಂದ್ರೆ ಯುದ್ಧ ಹೇಗೆ ಮಾಡಬೇಕು, ವ್ರತಗಳನ್ನ ಯಾವ ರೀತಿ ಪಾಲನೆ ಮಾಡ್ಬೇಕು, ಮತ್ತು ವ್ರತಗಳ ಅಂದ್ರೆ ಏನು, ಮತ್ತು ಜನರ ಹಿತಕ್ಕಾಗಿ ಯಾವ ರೀತಿ ಮಾಡ್ಬೇಕು, ಜನರ ಹಿತಕ್ಕಾಗಿ ತಾವು ಏನೇನ್ ಮಾಡ್ಬೇಕು ಅನ್ನೋದು ರಾಜ ಋಷಿಗಳು ಇರ್ತಿದ್ರು. ಅವರು ಎಲ್ಲ ಹೇಳ್ತಾ ಇದ್ರು. ಧಾರ್ಮಿಕವಾಗಿ ತಾವು ಏನೇನ್ ಮಾಡ್ಬೇಕು ಅನ್ನೋದು ಈ ರಾಜ ಋಷಿಗಳು ಹೇಳ್ತಾ ಇದ್ರು. ಗೃಹ ಸಂಬಂಧಿ ಹಾಗೂ ರಾಜಕಾರ್ಯದಿಂದ ವಿರಾಮ ಪಡೆದು ಜೈನ ಮುನಿ ದೀಕ್ಷೆ ಪಡೆದು ತಪಶ್ಚರಣೆ ಮಾಡಿ ಆತ್ಮ ಸಾಧನೆಯನ್ನು ಈ ಪರ್ವತದ ಮೇಲೆ ಮಾಡಿರಬೇಕು. ಅಂದ್ರೆ ಮುಂದೆ ಹೇಳ್ತಾರೆ, ಮುಂದಿನ 38 ವರ್ಷದ ನಂತರ ಅಂದ್ರೆ 152ನೇ ವರ್ಷದ ನಂತರ ಕ್ರಿಸ್ತ ಪೂರ್ವ 152ರ ನಂತರ ಆತನ ಯಾವುದೇ ಉಲ್ಲೇಖ ನಮಗೆ ಸಿಕ್ಕಿಲ್ಲ. ಅಂದ್ರೆ ಸಾಮ್ರಾಟ್ ಖಾರ್ವೆಲ್ನ ಬಗ್ಗೆ ನಮಗೆ ಯಾವುದೇ ಉಲ್ಲೇಖ ಸಿಕ್ಕಿಲ್ಲ. ಅದಕ್ಕಾಗಿಲ್ಲಾದ್ರೆ ಕೆಲವೊಂದು ಇತಿಹಾಸಕಾರರ ಪ್ರಕಾರ ಇಲ್ಲಾದ್ರೆ ಊಹೆಯನ್ನ ಮಾಡಲಾಗಿದೆ. ಅಲ್ಲಿ ಆತನು ಜೈನ ದೀಕ್ಷೆಯನ್ನು ಗ್ರಹಣ ಮಾಡಿ ಜನದೀಕ್ಷೆಯನ್ನು ಗ್ರಹಣ ಮಾಡಿ ಇಲ್ಲಾದ್ರೆ ಆತನು ಮುನಿವ್ರತವನ್ನ ಧಾರಣೆ ಮಾಡಿ ಅಲ್ಲೇ ಆತ್ಮ ಸಾಧನೆಯನ್ನು ಮಾಡಿರಬೇಕು ಎಂಬ ಊಹೆ ಇದೆ. ಪೂರ್ವ ಕಾಲದಲ್ಲಿ ನಂದರಾಜನಿಂದ ತೆಗೆದುಕೊಂಡ ಹೋಗಿದ್ದ ಕಲಿಂಗ ಎಂಬುವನು ರಾಜ ಖಾರ್ವೆಲ್ನು ಮಗಧದ ಮೇಲೆ ವಿಜಯ ಸಾಧಿಸಿ ತನ್ನ ಶಾಸನದಿಂದ 250 ವರ್ಷಗಳ ಮೊದಲು ಅಲ್ಲಿಂದ ತೆಗೆದುಕೊಂಡು ಹೋಗಿದ್ದ ಆದಿನಾಥರ ಪ್ರತಿಮೆಯನ್ನು ವಾಪಸ್ ತಂದು ಕಳಿಂಗದಲ್ಲಿ ಮರುಸ್ಥಾಪನೆ ಮಾಡಿಸಿದನು. ಈತನ ಮತ್ತೊಂದು ಶ್ರೇಷ್ಠವಾದ ಸಾಧನೆ ಅಂದ್ರೆ ನಂದರಾಜರು ಏನ್ ಮಾಡಿದ್ರು,
ಸಾರಿ ನಂದ್ಯ ರಾಜರು ಏನ್ ಮಾಡಿದ್ರು, ಕಳಿಂಗದಿಂದ ಜಿನಬಿಂಬವನ್ನ ತೆಗೆದುಕೊಂಡು ಹೋಗಿದ್ರು. ಕಳಿಂಗದಿಂದ ಜಿನಬಿಂಬವನ್ನ ತೆಗೆದುಕೊಂಡು ಹೋದ ನಂತರ ಆತನು ಇಲ್ಲಿ ಕಳಿಂಗ ದೇಶದ ಈ ಖಾರ್ವೇಲ್ನ ವಂಶ ಪರಂಪರೆಯಿಂದ ಬಂದಂತ ಈ ಅರಿಹಂತರ ಜಿನಬಿಂಬವಿತ್ತು. ಆ ಜಿನಬಿಂಬವನ್ನು ನಂದರಾಜರು ತೆಗೆದುಕೊಂಡು ಹೋಗಿದ್ರು. ತೆಗೆದುಕೊಂಡು ಹೋದ ನಂತರ ಅದನ್ನ ಮತ್ತು ವಾಪಸ್ ಈತನು ತನ್ನ ವಿಜಯದಗೋಸ್ಕರ ಇಲ್ಲಾದ್ರೆ ತಂದು ಅರಿಹಂತ ಪರಮೇಶ್ವರಿಯ ವಿಗ್ರಹವನ್ನ ಮತ್ತು ಕಳಿಂಗ ರಾಜ್ಯದಲ್ಲಿ ಮರುಸ್ಥಾಪನೆಯನ್ನ ಮಾಡಿದ. ಈ ರೀತಿ ಇಲ್ಲಾದ್ರೆ ಸಾಮ್ರಾಟ್ ಖಾರ್ವೇಲ್ನ ಬಗ್ಗೆ ನಮಗೆ ಸಂಕ್ಷಿಪ್ತವಾಗಿ ವಿವರಣೆ ಇಲ್ಲಿ ಕೊಡಲಾಗಿದೆ. ಒಂದು ವೇಳೆ ನಿಮ್ಗೆ ಸಾಮ್ರಾಟ್ ಖಾರ್ವೇಲ್ನ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿಬೇಕಂದ್ರೆ ಸಾಮ್ರಾಟ್ ಖಾರ್ವೇಲ್ ಅಂತ ಹೇಳಿ ಒಂದು ಪುಸ್ತಕ ಗ್ರಂಥವಿದೆ. ಆ ಗ್ರಂಥವನ್ನು ನೀವು ಓದಿದ್ರೆ ನಿಮಗೆ ಅರ್ಥವಾಗಬಹುದು. ಆತನ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮಗೆ ದೊರಕುತ್ತದೆ. ಇನ್ನು ವೀರ ಮಾರ್ತಾಂಡ ಚಾವುಂಡರಾಯ. ಚಾವುಂಡರಾಯನ ಬಗ್ಗೆ ಇಲ್ಲದ್ರೆ ನಾವು ತಿಳಿದುಕೊಳ್ಳೋಣ. ಈ ಚಾವುಂಡರಾಯನು ನಿಮ್ಗೆಲ್ಲರಿಗೂ ಗುರ್ತಿದೆ. ಗಂಗರು ನಮ್ಮಲ್ಲಿ ರಾಜ್ಯವಾಳಿದ್ರು. ಆತರನ್ನ ಮಹಾಸೇನಾಧಿಪತಿ ಈ ಚಾವುಂಡರಾಯನಾಗಿದ್ದನು. ಈ ಚಾವುಂಡರಾಯ ನಿಮ್ಮೆಲ್ಲರಿಗೂ ಗೊತ್ತಿರುವಂತ ಈ ಕರ್ನಾಟಕದಲ್ಲಿ ಸುಪ್ರಸಿದ್ಧಿಯನ್ನ ಹೊಂದಿದಂತ ಯಾವುದೋ ಒಂದು ಮೂರ್ತಿ ಇದೆಯಲ್ಲ, ಗೊಮ್ಮಟೇಶ್ ವಿಗ್ರಹನ ಮೂರ್ತಿ ಇದೆ. ಆ ಗೊಮ್ಮಟೇಶ್ ವಿಗ್ರಹ ಮೂರ್ತಿಯನ್ನ ಯಾರು ಸ್ಥಾಪನೆ ಮಾಡಿದ್ರು? ಈ ಚಾವುಂಡರಾಯ ಕೆತ್ತಿಸಿದನು. ಚಾವುಂಡರಾಯ ಕೆತ್ತಿಸಿದನು. ಇದು ಯಾವ್ದಕ್ಕಾಗಿ ಕೆತ್ತಿಸಿದನಂದ್ರೆ ಆತನ ತಾಯಿಯ ಮಹದಾಸೆಯನ್ನ ಪೂರ್ಣ ಮಾಡೋ ಸಲುವಾಗಿ ಚಾವುಂಡರಾಯನು ಏನ್ ಮಾಡಿದ್ರು? ಕೆತ್ತಿಸಿದಾನ ಅಂತ ಹೇಳಿ ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯವಿದೆ. ಹಾಗಾದ್ರೆ ಆತನ ಸಂಕ್ಷಿಪ್ತ ಪರಿಚಯ ಇಲ್ಲಿ ಏನಿದೆ ಅಂತ ಹೇಳಿ ನಾವು ನೋಡಿಕೊಳ್ಳೋಣ. ಗಂಗನೇರೇಶ ಜಗದೇಕ ವೀರ ಧರ್ಮಾವತಾರ ರಾಜಮಲ್ಲನ ಮಹಾಸೇನಾಧಿಪತಿಯಾಗಿದ್ದವನು ಚಾವುಂಡರಾಯ. ಜಗದೇಕ ವೀರ ಏನಿದ್ದಲ್ಲ, ಈ ಜಗದೇಕ ವೀರ ಧರ್ಮಾವತಾರ ರಾಜಮಲ್ಲ ಅಂತ ಹೇಳಿ ರಾಜಮಲ್ಲ ಅಂತ ಹೇಳಿ ರಾಜ ಇದ್ದಲ್ಲ, ಇಲ್ಲ ಜಗದೇಕ ವೀರ ಅಂತ ಹೇಳಿ ಏನಿದ್ದಲ್ಲ, ಆತನ ಮಹಾಸೇನಾಧಿಪತಿ ಯಾರಾಗಿದ್ರು? ಚಾವುಂಡರಾಯ ಆಗಿದ್ದ. ಅವನು ದೊಡ್ಡ ವೀರ ಯೋಧ, ಪರಮ ಜಿನೇಂದ್ರ ಭಕ್ತ. ಆತನ ಏನೇನಾಗಿದ್ದ? ಚಾವುಂಡರಾಯ ಏನೇನಿದ್ದ? ದೊಡ್ಡ ವೀರ ಯೋಧ ಆಗಿದ್ದನು ಮತ್ತು ಪರಮ ಜಿನೇಂದ್ರ ಭಕ್ತನಾಗಿದ್ದನು. ಕನ್ನಡ, ಸಂಸ್ಕೃತ ಮತ್ತು ಪ್ರಾಕೃತ ಭಾಷಾ ವಿದ್ವಾನಾಗಿದ್ದನು. ಕವಿ ಇದ್ದನು, ಗ್ರಂಥಕಾರನು ಇದ್ದನು, ದಕ್ಷ ಸೈನ್ಯ ಸಂಚಾಲಕನು ಇದ್ದನು ಮತ್ತು ಜೈನ ಸಿದ್ಧಾಂತದ ಒಳ್ಳೆಯ ಜ್ಞಾತ ಕೂಡ ಆಗಿದ್ದನು. ಯಾರ? ಚಾವುಂಡರಾಯ. ತನ್ನ ಶೂರ ವೀರತೆ, ಸಾಹಸ ಮತ್ತು ಪರಾಕ್ರಮದ ಕಾರಣ ಬಹಳ ಖ್ಯಾತಿಯನ್ನು ಪಡೆದಿದ್ದನು. ಈತನು ಶೂರ ವೀರನಾಗಿದ್ದನು ಮತ್ತು ಪರಾಕ್ರಮಿಯಾಗಿದ್ದನು. ಹಾಗಾಗಿ ಈತನು ಒಳ್ಳೆಯ ಹೆಸರನ್ನ ಪಡೆದಿದ್ದನು. ಯುದ್ಧದಲ್ಲಿ ರಣಕೌಶಲ್ಯದ ಕಾರಣ ಸಮರ ದುರಂದರ, ವೀರ ಮಾರ್ತಾಂಡ, ರಣರಂಗ, ಸಿಂಹ, ವೈರಿಕುಲ ತಿಲಕ, ಭುಜ ವಿಕ್ರಮ, ಸಮರ ಕೇಸರಿ ಮೊದಲಾದ ಉಪಾಧಿಗಳನ್ನು ಹೊಂದಿದ್ದನು. ಈತನಿಗೆ ಯುದ್ಧದಲ್ಲಿ ಯಾವ್ಯಾವ ಪದವಿಗಳನ್ನು ಕೊಟ್ಟಿದ್ರು? ಸಮರ ದುರಂದರ, ವೀರ ಮಾರ್ತಾಂಡ, ರಣರಂಗ, ಸಿಂಹ, ವೈರಿ ಕುಲ ತಿಲಕ, ಭುಜ ವಿಕ್ರಮ, ಸಮರ ಕೇಸರಿ ಅಂತ ಹೇಳಿ ಮುಂತಾದ ಉಪಾಧಿಗಳನ್ನು ಕೊಟ್ಟಿದ್ರು. ಆಮೇಲೆ ಧರ್ಮದ ಸಲುವಾಗಿಲ್ಲಾದ್ರೆ ಈತನಿಗೆ ಯಾವ್ಯಾವ ಉಪಾಧಿಗಳನ್ನು ಕೊಟ್ಟಿದ್ರು ನೋಡೋಣ. ಧಾರ್ಮಿಕ ನೈತಿಕ ಚಾರಿತ್ರಕ್ಕಾಗಿ ಸಮ್ಯಕ್ ರತ್ನಾಕರ, ಶೌಚಾವರಣ, ಗುಣರತ್ನ ಭೂಷಣ, ಸತ್ಯಯುಧಿಷ್ಠರ, ದೇವರಾಜ ಮೊದಲಾದ ಸಾರ್ಥಕ ಉಪಾಧಿಗಳು ಈತನಿಗೆ ದೊರೆತಿದ್ದವು. ರಣಕೌಶಲ್ಯ ಅಂದ್ರೆ ಯುದ್ಧದ ಕೌಶಲ್ಯ ಸಲುವಾಗಿಲ್ಲಾದ್ರೆ ಆತನಿಗೆ ಸಮರ ದುರಂದರ, ವೀರ ಮಾರ್ತಾಂಡ, ರಣರಂಗ ಸಿಂಹ, ವೈರಿಕುಲ ತಿಲಕ, ಭುಜ ವಿಕ್ರಮ, ಸಮರ ಕೇಸರಿ ಅಂತ ಹೇಳಿ
ಉಪಾಧಿಗಳನ್ನ ಕೊಟ್ಟಿದ್ರೆ ಧರ್ಮದ ಸಲುವಾಗಿಲ್ಲದ್ರೆ ಧಾರ್ಮಿಕವಾಗಿ ಈತನು ಸಮ್ಯಕ ರತ್ನಾಕರ, ಶೌಚಾಭರಣ, ಗುಣರತ್ನಭೂಷಣ, ಸತ್ಯ ಯುಧಿಷ್ಠಿರ, ದೇವರಾಜ ಅಂತ ಹೇಳಿ ಉಪಾಧಿಗಳು ಈತನಿಗೆ ದೊರಕಿದ್ದವು. ಅವನು ಜಿನೇಂದ್ರ ಭಗವಾನರ ಸ್ವಗುರು ಅಜಿತ ಸೇನಾಚಾರ್ಯರ ಮತ್ತು ತನ್ನ ಸ್ನೇಹಮಯಿ ತಾಯಿಯ ಪರಮ ಜನಭಕ್ತನಾಗಿದ್ದ. ಅಂದ್ರೆ ಅಜಿತ ಸೇನಾಚಾರ್ಯ ಏನಿದ್ರಲ್ಲ ಇವರ ಶಿಷ್ಯನಾಗಿದ್ದ ಮತ್ತು ತನ್ನ ತಾಯಿಯ ಮುದ್ದಿನ ಪುತ್ರನಾಗಿದ್ದ. ತನ್ನ ತಾಯಿಯ ಬಯಕೆಯನ್ನು ಪೂರ್ಣಗೊಳಿಸುವ ಸಲುವಾಗಿ 57 ಅಡಿ ಎತ್ತರವಿರುವ ಖಡ್ಗಾಸನದಲ್ಲಿರುವ ಬಾಹುಬಲಿ ಮೂರ್ತಿಯನ್ನು ಕ್ರಿಸ್ತಶಕ 978ರಲ್ಲಿ ನಿರ್ಮಿಸಿ ಪ್ರತಿಷ್ಠಾಪಿಸಿದನು. ತನ್ನ ತಾಯಿ ಬಯಕೆ ಏನಿತ್ತಲ್ಲ ಆ ಬಯಕೆಯನ್ನ ಈಡೇರಿಸುವ ಸಲುವಾಗಿ ಇಲ್ಲಾಂದ್ರೆ 57 ಅಡಿ ಎತ್ತರದ ಬಾಹುಬಲಿ ಭಗವಾನರ ಮೂರ್ತಿಯನ್ನ ಎಲ್ಲಿ ಕೆತ್ತಿಸಿದನು? ಶ್ರವಣ ಬೆಳಗೊಳದಲ್ಲಿ ಕೆತ್ತಿಸಿದನು. ಅದು ಕ್ರಿಸ್ತಶಕ 978ರಲ್ಲಿ ನಿರ್ಮಿಸಿದನು. ಅದರ ರೂಪದಲ್ಲಿ ಶಿಲ್ಪ ಮತ್ತು ಮೂರ್ತಿ ವಿಜ್ಞಾನದ ದೃಷ್ಟಿಯಿಂದಲೂ ಅದ್ವಿತೀಯವಾಗಿ ವಿಶ್ವ ಪ್ರಸಿದ್ಧಿಯನ್ನು ಪಡೆದಿದೆ. ಅದು ಈ ಶಿಲ್ಪ ಮತ್ತು ಮೂರ್ತಿ ವಿಜ್ಞಾನ ದೃಷ್ಟಿಯಿಂದ ಅಂದ್ರೆ ಶಿಲ್ಪಕಾರರ ದೃಷ್ಟಿಯಿಂದ ಮತ್ತು ಮೂರ್ತಿಕಾರರ ದೃಷ್ಟಿಯಿಂದ ಅದು ಅದ್ವಿತೀಯವಾಗಿದೆ ಅಂತ ಹೇಳಿದ್ದಾರೆ. ಅದ್ವಿತೀಯವಾದ ವಿಶ್ವ ಪ್ರಸಿದ್ಧಿಯನ್ನು ಪಡೆದಿದೆ. ವಿಶ್ವದ ಆಶ್ಚರ್ಯಗಳಲ್ಲಿ ಒಂದಾಗಿದೆ. ಇದಕ್ಕೆ ವಿಶ್ವದ ಆಶ್ಚರ್ಯ ಏನಿದಾವಲ್ಲ ಆ ಆಶ್ಚರ್ಯಗಳಲ್ಲಿ ಇದು ಒಂದು ಕೂಡ ಆಗಿದೆ. ಇವನ ಹೆಂಡತಿ ಅಜಿತಾದೇವಿಯು ಧರ್ಮಪರಾಯಣೆ ಮಹಿಳೆಯಾಗಿದ್ದಳು. ಈತನ ಹೆಂಡತಿ ಹೆಸರೇನು? ಅಜಿತಾದೇವಿ. ಇವಳು ಕೂಡ ಇಲ್ಲದ್ರೆ ಧಾರ್ಮಿಕಳಾಗಿದ್ದಳು. ಇವನ ಮಗ ಜಿನದೇವನು ಧರ್ಮಾತ್ಮನಾಗಿದ್ದ. ಇವನ ಮಗನು ಕೂಡ ಇವನ ಮಗನ ಹೆಸರು ಜಿನದೇವ. ಈತನು ಕೂಡ ಧರ್ಮಾತ್ಮನಾಗಿದ್ದ. ಇವನ ಗ್ರಂಥ ರಚನೆಗಳು ಚಾಮುಂಡರಾಯ ಪುರಾಣ. ಈತನು ಯಾವ್ಯಾವ ಗ್ರಂಥಗಳನ್ನ ರಚನೆ ಮಾಡಿದಂದ್ರೆ ಚಾವುಂಡರಾಯ ಪುರಾಣ ಮತ್ತು ಚಾರಿತ್ರ ಸಾರವೆಂಬ ವಿಶಾಲ ಮಹತ್ವಪೂರ್ಣ ಗ್ರಂಥಗಳ ಪ್ರಣೇತ. ಈತನು ಚಾವುಂಡರಾಯ ಪುರಾಣ ಮತ್ತು ಚಾರಿತ್ರ ಸಾರ ಎಂಬ ಗ್ರಂಥಗಳನ್ನ ಈತನು ಬರೆದಿದ್ದಾನೆ. ಮತ್ ಈತನ ಸಲುವಾಗಿಲ್ಲಾದ್ರೆ ಗೊಮ್ಮಟ ಸಾರದ ಮಾರ್ತಾಂಡ ಟೀಕೆಯನ್ನು ಚಾವುಂಡರಾಯನಿಂದ ರಚಿತವೆಂದು ಮನ್ನಿಸಲಾಗಿದೆ. ಗೊಮ್ಮಟ ಸಾರದ ಮಾರ್ತಾಂಡ ಟೀಕೆ ಅಂತ ಹೇಳಿ ಇದೆಲ್ಲ ಇದು ಚಾವುಂಡರಾಯನಿಂದ ರಚಿತ ಇದೆ ಅಂತ ಹೇಳಿ ಮಾನ್ಯತೆ ಇದೆ. ಆದ್ರೆ ಆತನೇ ರಚಿಸಿದನೆಂಬ ಯಾವುದೇ ನಿಖರವಾದ ಉಲ್ಲೇಖವಿಲ್ಲ. ಚಾವುಂಡರಾಯನಿಗೆ ಆಚಾರ್ಯ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳು ಸುಪ್ರಸಿದ್ಧ ಸಿದ್ಧಾಂತ ಗ್ರಂಥ ಗೊಮ್ಮಟ ಸಾರ, ಕರ್ಮಕಾಂಡ, ಜೀವಕಾಂಡ, ತ್ರಿಲೋಕ ಸಾರದ ರಚನೆ ಮಾಡಿದರೆಂಬ ಉಲ್ಲೇಖವಿದೆ. ಚಾವುಂಡರಾಯನ್ ಏನಾಗ್ತಾ ಇತ್ತು ಅಲ್ಲಿ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳು ಪರ್ವತದ ಮೇಲಿಲ್ಲಾದ್ರೆ ಸ್ವಾಧ್ಯಾಯ ಮಾಡ್ತಾ ಕೂತಿದ್ರು. ಆವಾಗಿಲ್ಲಾದ್ರೆ ಅಲ್ಲಿ ಧವಲ ಜಯಧವಲ ದೊಡ್ಡ ಗ್ರಂಥಗಳು ಏನಿದ್ದವಲ್ಲ ಆ ಗ್ರಂಥಗಳ ಸ್ವಾಧ್ಯಾಯ ಮಾಡ್ತಾ ಇದ್ರು. ಮತ್ತು ಈತ ಬಂದ ಕೂಡಲೇ ಏನ್ ಮಾಡಿದ್ರು ಅವರು ಆ ಗ್ರಂಥಗಳನ್ನ ಬಂದ್ ಮಾಡಿ ಇಟ್ಟಿದ್ರು, ಮುಚ್ಚಿಬಿಟ್ರು. ಅದಕ್ಕಾಗಿ ಅವನು ಚಾವುಂಡರಾಯ ಕೇಳ್ತಾನೆ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳಿಗೆ, ನೀವು ಯಾಕೆ ಈ ಗ್ರಂಥಗಳನ್ನ ಬಂದ್ ಮಾಡಿದ್ರಿ? ನಮಗೂ ಕೂಡ ಆ ಗ್ರಂಥದಲ್ಲಿ ಏನಿದೆ ಅಂತ ಹೇಳಿ ನಮಗೂ ತಿಳಿಯುವಂತ ಜಿಜ್ಞಾಸ ಇದೆ. ಅದಕ್ಕಾಗಿ ನೀವು ಇಲ್ಲದ್ರೆ ಆ ಗ್ರಂಥವನ್ನು ನಮಗೂ ಕೂಡ ಹೇಳಿ ಅಂತ ಹೇಳಿದ್ರು. ಅವಾಗಿಲ್ಲಾದ್ರೆ ಗುರುಗಳು ಹೇಳ್ತಾರೆ, ಈ ಗ್ರಂಥವು ನಿಮಗೆ ಓದಲು ಯೋಗ್ಯವಾಗಿಲ್ಲ. ಯಾಕೆಂದ್ರೆ ಇದರಿಂದ ನಿಮಗೆ ಅನೇಕ ಕಷ್ಟಗಳು ಬರುತ್ತವೆ. ಅದಕ್ಕಾಗಿ ನೀವು ಈ ಗ್ರಂಥಗಳನ್ನ ಓದಬೇಡಿ ಅಂತ ಹೇಳಿ ಹೇಳ್ತಾರೆ. ಆವಾಗ ಅದರಲ್ಲಿರುವ ವಿಷಯವನ್ನ ನಾವು ಯಾವ ರೀತಿ ತಿಳ್ಕೊಬೇಕು? ಅದರಲ್ಲಿರುವ ವಿಷಯ ನಿಮ್ಗೆ ಅರ್ಥವಾಗೋದಿಲ್ಲ. ಅರ್ಥವಾಗದೆ ನೀವು ಇಲ್ಲಾದ್ರೆ ಆ ವಿಷಯವನ್ನು ಅಂದ್ರೆ ಅನ್ಯಥಾ ತಿಳ್ಕೊಂಡಿಲ್ಲಾದ್ರೆ ಈ ಜೈನ ಧರ್ಮದ
ವಿನಾಶಕ್ಕೆ ಕಾರಣ ಆಗಬಹುದು ಅಂತ ಹೇಳಿ ಹೇಳಿದ ನಂತರ ಆತನು ಒಪ್ಕೊಡ್ತಾನೆ. ಈ ವಿಷಯ ನಮಗೆ ಅದರಲ್ಲಿರೋ ವಿಷಯ ನಾವು ತಿಳ್ಕೊಬೇಕಾದ್ರೆ ಅದರಲ್ಲಿರೋ ವಿಷಯ ಒಂದ್ ಸ್ವಲ್ಪ ಆದ್ರೂ ನಮಗೂ ಯಾವುದು ಯೋಗ್ಯವಿದೆ ಎಲ್ಲ ನಾವು ತಿಳ್ಕೊಂತ ಯಾವುದು ಯೋಗ್ಯವಾದ ವಿಷಯ ಇದೆ ಅಲ್ಲ ಅದನ್ನಾದ್ರೂ ಹೇಳಿ ಅಂತ ಹೇಳಿ ಹೇಳ್ತಾನೆ. ಆವಾಗಲಾದ್ರೆ ಸಿದ್ಧಾಂತ ಚಕ್ರವರ್ತಿ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳು ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿಲ್ಲಾದ್ರೆ ಗೊಮ್ಮಟ್ ಸಾರ ಕರ್ಮಕಾಂಡ ಜೀವಕಾಂಡ ಮತ್ತು ತ್ರಿಲೋಕ ಸಾರ ಅಂತ ಹೇಳಿ ಗ್ರಂಥಗಳನ್ನ ರಚನೆ ಮಾಡಿಲ್ಲದ್ರೆ ಅದರಲ್ಲಿ ಧವಲ ಜಯಧವಲದ ಸಂಕ್ಷಿಪ್ತವಾದ ಕೆಲವೊಂದು ಸರಳವಾದ ವಿಷಯಗಳನ್ನ ನಮಗೆ ಕೊಟ್ಟಿದ್ದಾರೆ. ಆಮೇಲೆ ಚಂದ್ರಗಿರಿಯ ಮೇಲೆ ಇಂದ್ರ ನೀಲಮಣಿಯ ನೇಮಿನಾಥ ಭಗವಾನರ ಪ್ರತಿಮೆಯನ್ನು ವಿರಾಜಮಾನಗೊಳಿಸಿದನು. ಚಂದ್ರಗಿರಿ ಮೇಲೆ ಇಂದ್ರ ನೀಲಮಣಿಯ ಮೇಲೆ ನೇಮಿನಾಥ ಭಗವಾನರ ಪ್ರತಿಮೆಯನ್ನು ಅಲ್ಲಿ ವಿರಾಜಮಾನಗೊಳಿಸಿದನು. ಸುಮಾರು 990ರಲ್ಲಿ ಈ ಮಹಾನ್ ಕರ್ಮವೀರನು ಧರ್ಮವೀರನಾಗಿದ್ದ ಚಾಮುಂಡರಾಯ ಸ್ವರ್ಗವಾಸಿಯಾದನು. ಸುಮಾರು 990ರಲ್ಲಿಲ್ಲದ್ರೆ ಚಾಮುಂಡರಾಯನು ಸ್ವರ್ಗವಾಸಿ ಆದನು. ಈತನು ದೀಕ್ಷೆಯನ್ನು ತೆಗೆದುಕೊಂಡನು ಅಂತ ಹೇಳಿ ಯಾವುದೇ ಉಲ್ಲೇಖವಿಲ್ಲ. ದೀಕ್ಷೆಯನ್ನು ತೆಗೆದುಕೊಳ್ಳದೆ ಹಾಗೆ ಈತನು ಸ್ವರ್ಗವಾಸಿಯಾದನು ಅಂತ ಹೇಳಿ ಹೇಳ್ತಾರೆ. ಇನ್ನು ಮುಂದೆ ಮೇವಾಡದ ಬಗ್ಗೆ ಮೇವಾಡದಲ್ಲಿ ಭಾಮಾಶಾ ಅಂತ ಹೇಳಿದ್ರು. ಅವರ ಪರಿಚಯವನ್ನ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಭಾಮಾಶಾ ರಾಣಾ ಉದಯಸಿಂಹನ ಕಾಲದಲ್ಲಿ ಮೇವಾಡ ರಾಜ್ಯದ ದಿವಾನ ಹಾಗೂ ಪ್ರಧಾನಮಂತ್ರಿ ಆಗಿದ್ರು. ಮೇವಾಡದ ರಾಜ ಉದಯಸಿಂಹ ಅಂತ ಹೇಳಿದ್ರಲ್ಲ ಅವ್ರ ಕಾಲದಲ್ಲಿ ಇಲ್ಲಾದ್ರೆ ಈತನು ದಿವಾನ್ ಮತ್ತು ಪ್ರಧಾನಮಂತ್ರಿ ಆಗಿದ್ರು. ಯಾರು? ಭಾಮಾಶಾ ಅಂತ ಹೇಳಿ. ಇವರ ಕಾಲದಲ್ಲಿ ಹಲ್ದಿಘಾಟ ಒಂದು ಯುದ್ಧ ನಡೆದಿತ್ತು. ಆ ಹಲ್ದಿಘಾಟ ಯುದ್ಧ ಮೊಘಲ್ ರಾಜ ಅಕ್ಬರ ಮತ್ತು ಮೇವಾಡದ ರಾಜ ರಾಣಾ ಪ್ರತಾಪ ಅಂತ ಹೇಳಿ ಇವರಿದ್ರಲ್ಲ ಇವರ ನಡುವೆ ಇಲ್ಲಾದ್ರೆ 18 ಜೂನ್ 1576ರಲ್ಲಿ ಇಲ್ಲಾದ್ರೆ ಆ ಯುದ್ಧ ನಡೆದಿತ್ತು. ಆ ಯುದ್ಧದಲ್ಲಿ ಪರಾಜಿತರಾಗಿದ್ದ ಸ್ವತಂತ್ರತಾ ಪ್ರೇಮಿ ಸ್ವಾಭಿಮಾನಿ ರಾಣಾ ಪ್ರತಾಪನು ಬೆಟ್ಟುಗಾಡುಗಳಲ್ಲಿ ಸುತ್ತಾಡತೊಡಗಿದನು. ಅದರಲ್ಲಾದ್ರೆ ರಾಣಾ ಪ್ರತಾಪ್ ಏನಾಗ್ತಾನೆ, ಅದರಲ್ಲಿ ಹಲ್ದಿಘಾಟ್ ಯುದ್ಧದಲ್ಲಿ ಸೋಲ್ತಾನೆ. ಸೋತ ನಂತರ ಆತನ ಏನ್ ಮಾಡ್ತಾನೆ ಅಂದ್ರೆ ಪರ್ವತದಲ್ಲಿ ಬೆಟ್ಟುಗಾಡುಗಳಲ್ಲಿ ಅಂದ್ರೆ ಗುಡ್ಡಗಾಡುಗಳಲ್ಲಿ ಆತನು ಸುತ್ತಾಡ್ತಿದ್ದನು. ಅವಾಗಿಲ್ಲದ್ರೆ ಅಲ್ಲಿಯೂ ಮುಘಲರು ಅವನನ್ನು ನೆಮ್ಮದಿಯಾಗಿರಲು ಬಿಡಲಿಲ್ಲ. ಅಲ್ಲಿಯೂ ಕೂಡ ಆತನಿಗೆ ನೆಮ್ಮದಿಯಾಗಿರ್ಲಿಕ್ಕೆ ಬಿಡಲಿಲ್ಲ, ಯಾರ? ಮೊಘಲರು. ಹಾಗಾಗಿ ಎಲ್ಲ ಕಡೆಯಿಂದಲೂ ಹತಾಶೆ ಮತ್ತು ನಿರಾಶೆಯಿಂದ ಅವರು ಸ್ವದೇಶವನ್ನೇ ಬಿಟ್ಟು ಬೇರೆ ಕಡೆ ಹೋಗುವ ಸಂಕಲ್ಪ ಮಾಡಿದರು. ಯಾರು? ರಾಣಾ ಪ್ರತಾಪ ಏನ್ ಮಾಡ್ತಾರೆ, ಇದರಿಂದ ಆತನಿಗೆ ಸಾಕಾಗಿ ಹೋಯ್ತು. ಯಾಕಂದ್ರೆ ಬೆಟ್ಟ ಕಾಡುಗಳಲ್ಲಿ ತಿರುಗಾಡಿದ್ರು ನನ್ನ ಬಿಡ್ತಾ ಇಲ್ಲ ಈ ಮೊಘಲರು. ಅದಕ್ಕಾಗಿಲ್ಲದ್ರೆ ಆತನ ಬೇಸತ್ತಿಲ್ಲದ್ರೆ ಇಲ್ಲಿಂದ ಮೊಘಲ್ ಅಂದ್ರೆ ಮೇವಾಡ ರಾಜ್ಯದಿಂದನೇ ನಾನು ಹೋಗ್ಬೇಕು ಅಂತ ಹೇಳಿ ವಿಚಾರ ಮಾಡ್ತಾನೆ. ವಿಚಾರ ಮಾಡಿ ಹೋಗುವಂತ ಸಂಕಲ್ಪ ಮಾಡ್ತಾನೆ. ಆದ್ರೆ ಸ್ವದೇಶ ಭಕ್ತ ಮತ್ತು ಸ್ವಾಭಿಮಾನಿ ಮಂತ್ರೀಶ್ವರ ಭಾಮಾಶಾ ಅವರು ಸುಮ್ಮನೆ ಕೂರ್ಲಿಲ್ಲ. ಇದನ್ನು ನೋಡಿದಂತ ದೀದಿ ಹೇಳಿ. ಇದು ಕನೆಕ್ಷನ್ ನಮ್ಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ನನ್ಗೆ ಅಂತೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ರಾಣಾ ಉದಯಸಿಂಹನ ಕಾಲದಲ್ಲಿ ಭಾಮಾಶಾಹ ದಿವಾನ್ ಮತ್ತೆ ಪ್ರಧಾನಮಂತ್ರಿ, ಮತ್ತೆ ಮಧ್ಯೆ ರಾಣಾ ಪ್ರತಾಪ ಬರ್ತಾರೆ. ಅವರು ರಾಣಾ ಪ್ರತಾಪ್ ಮತ್ತು ರಾಣಾ ಉದಯಸಿಂಹ ಅವರಿಗೆ ಏನು ಸಂಬಂಧ ಏನು ಅಂತ ಲಿಂಕ್ ಏನು ಗೊತ್ತಾಗ್ತಾ ಇಲ್ಲ ಅಲ್ಲ ದೀದಿ. ನಮ್ಗೆ ಹಾಗೆ ಲಿಂಕ್ ಇದ್ರೆ ಮಾತ್ರ ನೆನ್ಪು ಉಳಿಯುತ್ತೆ. ಇಲ್ಲ ಅಂದ್ರೆ ನನ್ ಗೊತ್ತಿಲ್ಲ, ಬೇರೆಯವರ ಅಭಿಪ್ರಾಯ ಕೂಡ ಅದೇ ಇದೆಯಾ ಗೊತ್ತಿಲ್ಲ. ಮತ್ತೆ
ಹಿಂದೆ ಓದಿದ್ರಲ್ಲಿ ಕೂಡ ನನ್ಗೆ ಕೆಲವು ಕರೆಕ್ಷನ್ ಕೇಳ್ಬೇಕಿತ್ತು ದೀದಿ, ಆಮೇಲೆ ಕೇಳ್ತೇನೆ ಬೇಕಾದ್ರೆ. ಹಾ ಹಾ ಇದು ನಮ್ಗೆ ಏನಂತ ಗೊತ್ತಾಗ್ತಿಲ್ಲ. ರಾಣಾ ಉದಯಸಿಂಹನ ಕಾಲ ಸರಿ, ಮತ್ತೆ ಅಲ್ಲಿ ರಾಣಾ ಪ್ರತಾಪ ಬರ್ತಾರೆ. ಅವ್ರು ಯಾಕೆ ಬಂದ್ರು ಏನು ಅಂತ ಗೊತ್ತಾಗುದಿಲ್ಲ. ಅವ್ರು ಯಾರು? ರಾಣಾ ಉದಯಸಿಂಹ ರಾಣಾ ಪ್ರತಾಪನಿಗೆ ಏನು ಸಂಬಂಧ ಅಂತ ಹಾಗೆ ಇದ್ರೆ ಏನಾದ್ರೂ ಗೊತ್ತಾಗ್ಬೋದು, ಇಲ್ಲ ಅಂದ್ರೆ ಎಂತ ಅಂತ ಗೊತ್ತಾಗ್ತಾ ಇಲ್ಲ ದೀದಿ. ನಾನು ನಿಮಗೆ ನೋಡಿ ಹೇಳ್ತೀನಿ. ಹೌದು ಹೌದು. ಬೇರೆಯವ್ರದ್ದು ಅಂದ್ರೆ ಅಭಿಪ್ರಾಯ. ನನಗನ್ಸತ್ತೆ ಅವರ ಮಗನ ಅಥವಾ ಏನಾದರೂ ಇದ್ದಿರ್ಬೇಕಂತ ಹೇಳಿ. ಆದ್ರೆ ಹೌದು. ನಿಮ್ಗೆ ಪೂರ್ಣ ಡಿಟೇಲ್ದಲ್ಲಿ ವಿಷಯ ನೋಡಿ ನಿಮಗೆ ಇದು ಮಾಡ್ತೀನಿ, ಹೇಳ್ತೀನಿ. ಹಾ ಆಯ್ತು. ಅಲ್ಲ, ಬೇರೆಯವರ ಅಭಿಪ್ರಾಯ ಕೇಳಿ, ಹಾಗೆ ಇದ್ರೆ ಪರವಾಗಿಲ್ಲ ಅಂತಂದ್ರೆ ಓಕೆ. ಇಲ್ಲ ಇಲ್ಲ, ಅದು ನನಗೂ ಅದು ಇದು ಬಂದಿತ್ತು. ಆದ್ರೆ ನಾನು ಇಲ್ಲ ಅದೇ ನೋ